SIT ಅನ್ನುವಂಥದ್ದು ಈಗ ತಾಂತ್ರಿಕವಾಗಿ ಮೂಳೆ ಆಯ್ಲಿಕ್ಕೆ ಬಂದಂಥದ್ದಲ್ಲ. ನಿಮ್ಗೆ ಹೇಳಿದೆ ಆಲ್ರೆಡಿ, ಎಲ್ಲ ಟೆಕ್ನಾಲಜಿಯನ್ನು ಇಟ್ಕೊಂಡು ಬಂದಿರುವಂಥದ್ದು. 470 ಸಾವುಗಳಲ್ಲಿ 33 ಇನ್ನೂ ಸಿಕ್ಕಿಲ್ವಲ್ಲ ಅವ್ರ ಪೋಷಕರು. ಅದೆಂಗೆ ಘಟಿಸಲ್ಪಡ್ತು, ನಂತರ ಯಾವ್ಯಾವ ಸಾವುಗಳು ಆಯ್ತು ಅದನ್ನೂ ಕೂಡ ತನಿಖೆಯನ್ನ ಕೈಗೊಳ್ಳಲಿಕ್ಕೆ ಬಂದಂತ ಒಂದು ತನಿಖಾ ಅಂಶಗಳನ್ನ ಇಟ್ಕೊಂಡು ಬಂದಂಥದ್ದು. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಧಾರ್ಮಿಕ ಕ್ಷೇತ್ರದಲ್ಲಿ ನಿಜವಾಗಿಯೂ ನಡೆದಿರುವ ಎಲ್ಲಾ ಸುತ್ತಿನ ಘಟನೆಗಳು, ಅದಕ್ಕೆ ನಾನು ಹೇಳಿದ್ದು ಮೈಕ್ರೋ ಟು ಮ್ಯಾಕ್ರೋವರೆಗೂ ಮಿಸ್ ಆದಂಥವ್ರು ಯಾರು, ಮತ್ತೆ ಇಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿರ್ಲಿಕ್ಕೆ ಕಾರಣವಾದ ಅಂಶಗಳೇನು, ಎಲ್ಲವನ್ನು ದಾಖಲಿಸ್ಲಿಕ್ಕೆ ಬಂದಂಥದ್ದು SIT. ಸುಮ್ಮನೆ ಒಬ್ಬ ಬಂದಿದ್ದಾನೆ, ಒಬ್ಬ ಅನಾಮಿಕ ಬಂದಿದ್ದಾನೆ, ಅವನು ಯಾವ ಜಾಗವನ್ನ ತೋರಿಸ್ತಿದ್ದಾನೆ, ಅಲ್ಲಿ ಮೂಳೆ ಆಗಿತ್ತಿದ್ದಾರೆ ಅನ್ನುವಂಥದ್ದು ಅಲ್ವೇ ಅಲ್ಲ. ಅದನ್ನ ದಯಮಾಡಿ ಅರ್ಥ ಮಾಡ್ಕೋಬೇಕು. ಇದು ನಮ್ಮ ಎಲ್ಲರ ಪ್ರಜ್ಞಾಸಾಕ್ಷಿಯಾಗಿರುವಂತ ಆ ದೇವಸ್ಥಾನದ ಸುತ್ತಲೂ ನಡೆದಿರಬಹುದಾದ ಕ್ರೌರ್ಯ, ಆ ಕ್ರೌರ್ಯದ ಹಿಂದಿರುವ ಕೈಗಳು ಮತ್ತು ಕಾಣೆಯಾದ ಮಕ್ಕಳು ಮತ್ತು ಮಣ್ಣಲ್ಲಿ ಮಣ್ಣಾದಂತ ಮಕ್ಕಳ ಪೋಷಕರನ್ನ ಹುಡುಕ್ಲಿಕ್ಕೆ ಅಂತ ಬೇಕಾದ್ರೆ ಹೇಳಿ, ಅಥವಾ ಇನ್ನೇನೋ ಅಂತ ಆದ್ರೆ ಹೇಳಿ, ಇದೆಲ್ಲದರ ಸುತ್ತ ಮೈಕ್ರೋ ಟು ಮ್ಯಾಕ್ರೋವರೆಗೂ ಕೆಲಸ ಮಾಡ್ಲಿಕ್ಕೆ ಬಂದಂತದ್ದಾಗಿದೆ ಸರ್. ಗೊತ್ತಾ, ತುಂಬಾ ಜನ ಕೇಳ್ತಾ ಇರೋದು ಮಧ್ಯಂತರ ವರದಿ ಕೊಡಿ ಅಂತ. ಇದು ವರದಿ ಕೊಡಕ್ಕಾಗುತ್ತಾ? ಸರ್ವೋಚ್ಚ ನ್ಯಾಯಾಲಯದ ಪ್ರಕಾರ ಯಾವುದೇ ತನಿಖೆ ನಡೆಯುತ್ತಿರುವ ಸಂದರ್ಭದಲ್ಲಿ ಮಧ್ಯಪ್ರವೇಶ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಜಡ್ಜಿಗೆ ಅವಕಾಶ ಇಲ್ಲ ಅಂತ ಹೇಳಿದ್ರೆ ಬೇರೆಯವ್ರಿಗಿಲ್ಲ. ಆದ್ರೆ ಸರ್ಕಾರದ ತುಂಬಾ ಡಿಸ್ಟರ್ಬ್ ಆಗ್ತಿದೆ, ಮತ್ತೇನೋ ಘಟಿಸಲ್ಪಡ್ತದೆ ಅಂತ ಅಂದಾಗ ಸಣ್ಣ ಪ್ರಮಾಣದ ವರದಿಯನ್ನ ಅವ್ರು ಕೊಡ್ಬೋದು. ಇನ್ನೂ ನಡೆಸಬೇಕಾಗಿದೆ ಅಂತನೋ ಅಥವಾ ಇನ್ನೊಂಚೂರು ಸಮಯಾವಕಾಶ ಬೇಕಿದೆಯೋ ಅಂತನೋ ಹೇಳುವಂಥದ್ದು ಇದೆ ಸರ್. ಅದರಿಂದ ಅದು ಬಿಟ್ಟು ಬೇರೆಯನ್ನ ಕೇಳಲಿಕ್ಕೆ ಬರೋದಿಲ್ಲ. ಅಂದ್ರೆ ಈಗ ತುಂಬಾ ಜನ ಹೇಳೋದು, ಕೆಲವು ಮೀಡಿಯಾಗಳೆಲ್ಲ, ಮೇನ್‌ಸ್ಟ್ರೀಮ್ ಮೀಡಿಯಾಗಳೆಲ್ಲ ನಾವು ಕಾಯ್ತಾ ಇದ್ವಿ, ಅದಕ್ಕೆ ಸುಮ್ಮನೆ ಇದ್ವಿ. ಕೆಲವು ರಾಜಕಾರಣಿಗಳು, ಮೈಸೂರು ಭಾಗದ ರಾಜಕಾರಣಿಗಳು, ನಾವು ಸುಮ್ಮನೆ ಇದ್ವಿ, ಈಗ ಮಾತಾಡ್ತಾ ಇದೀವಿ, ಅಲ್ಲೇನು ಸಿಕ್ಕಿಲ್ಲ, ನಾವ್ ಹೇಳಿಲ್ವಾ, ಹೆಂಗೆ ಇವ್ರಿಗೆ SIT ತೋರಿಸ್ಬಿಡುತ್ತಂಗಾರೆ? ಬೆಳಿಗ್ಗೆ ಅದ್ರ ಬಿಟ್ಟು ಸಂಜೆ ತೋರಿಸುತ್ತೆ. ಇದು ಸಾಮಾನ್ಯವಾಗಿ ನಾನು ಯಾವುದೇ ರಾಜಕೀಯದವ್ರ ಬಗ್ಗೆ ಮಾತಾಡಲ್ಲ. ಮತ್ತೆ ಕೆಲವರು ಮಾತಾಡ್ತಿದ್ದಾರೆ ಅಂದ್ರೆ ಅವರ ಸಾಕ್ಷರತೆ ಮಟ್ಟ ಅರ್ಥ ಆಗುತ್ತೆ ಜನಸಾಮಾನ್ಯರಿಗೆ. ಅದರಿಂದ ಅದೇನು ಅಂತ ದೊಡ್ಡ ವಿಷಯ ಏನಲ್ಲ. ಏನಂತ ಹೇಳಿದ್ರೆ, ಯಾರನ್ನೋ ಯಾವ ಸಮಯದಲ್ಲೋ ಓಲೈಸ್ಕೋಬೇಕಾಗಿರತ್ತೆ, ಮಾತಾಡ್ತಿರ್ತಾರೆ. ಅವರ ಕಣ್ಣು ಮುಂದೆ ಇರುವಂತದ್ದು ಮೊದಲು ಮಾತಾಡ್ಬೇಕು. 28,850 ಜನ ಪುರುಷರು ಸತ್ತೋದ್ರಲ್ಲ ಮೈಕ್ರೋ ಫೈನಾನ್ಸ್ ವಿಚಾರದಲ್ಲಿ, ಆ ವಿಚಾರದ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? 6,500 ಜನ ಮಹಿಳೆಯರು ಸತ್ತೋದ್ರಲ್ಲ, ತಮ್ಮ ಮಕ್ಕಳು ಕಟ್ಕೊಂಡು ಕೆರೆಗೆ ಬಿದ್ದೋದ್ರಲ್ಲ, ಆ ವಿಷಯ ಯಾಕೆ ಮಾತಾಡ್ತಾ ಇಲ್ಲ? ನಮ್ಮ ಮಂಜುನಾಥ, ನಮ್ಮ ದೇವರು, ನಮ್ಮ ವಿಭೂತಿ, ನಮ್ಮ ಕಣ, ನಮ್ಮ ದೈವ ಕಣ, ಆ ಕಣ ಇಷ್ಟು ಸಾವುಗಳಿದ್ದಾಗ ಭಕ್ತನಾದ ನನ್ನಂತವನ ಮೂಲಕವಾಗಿ ಮಾತಾಡಿಸ್ತಾ ಇದೆ. ನೀನೇನ್ ಮಾತಾಡ್ತಿದ್ಯಾ ಭಕ್ತ? ಮೊದ್ಲು ಈ ಅತಂತ್ರಗೊಂಡಂತ, ಅಸಹಾಯಕಗೊಂಡಂತ ಈ ಮಕ್ಕಳ ಬಗ್ಗೆ ಮಾತಾಡುವಂತ ಮಂಜುನಾಥ ನಮ್ಮನ್ನ ಅವನ್ ಮಲ್ಕೊಂಡು ನಮ್ಮನ್ನ ಹೇಳ್ಸಿರೋದ್ರಿಂದ ನಾವು ಮಾತಾಡ್ತಾ ಇದ್ದೀವಿ ಸರ್. ಬೇರೆಯವ್ರು ಮಾತಾಡ್ತಾ ಇರೋ ವಿಚಾರ ಮಂಜುನಾಥನ್ಗೆ ಇಷ್ಟ ಆಗುತ್ತೋ ಇಷ್ಟ ಆಗಲ್ವೋ ಅದು ಬೇರೆ ವಿಚಾರ. ಅಂದ್ರೆ ಈಗ ಅಲ್ಲಿ ಕೆಲವೆಲ್ಲ ಮೀಡಿಯಾಗಳು ಇಲ್ಲ ವರದಿ ಮಾಡ್ತಾ ಇದಾರಲ್ಲ, ಆ ವರದಿಗಳ ಸುಮ್ಮನೆ ಊಹೆಯಿಂದ ಮಾಡ್ತಾ ಇರೋದು ಅಷ್ಟೇನೆ. ಅದು ಸಿಕ್ಕಂತೆ, ಸಿಕ್ಕಿಲ್ವಂತೆ, ಗುಂಡಿಯಾಗಿರುತ್ತೆ, ಅದಕ್ಕೂ ಏನಾಗುತ್ತೆ, ಈ ಊಹೆಯನ್ನ ಯಾಕೆ ಬೇಕಾದ್ರೂ ಮಾಡ್ಕೋಬಹುದು. ನಿಮ್ಮ ಮನಸ್ಸಾಕ್ಷಿಗೆ ಸಂಬಂಧಪಟ್ಟ ವರದಿಗಳನ್ನ ತಯಾರು ಮಾಡಿ ಪ್ರೆಸೆಂಟ್ ಮಾಡೋದೇನು ಕಷ್ಟ ವಿಚಾರ ಅಲ್ಲ. ನಾನು ಒಬ್ಬ ವರದಿಗಾರನಾಗಿ, ಆದ್ರೆ ಸತ್ಯವನ್ನ ಅನಾವರಣಗೊಳಿಸ್ಲಿಕ್ಕೆ ಅವರು ಮೂಲೆ ವಿಚಾರವನ್ನ ಅಷ್ಟೇ ಮಾತಾಡಬಾರ್ದು, ಬೇರೆ ವಿಚಾರಗಳನ್ನು ಕೂಡ, ಇದಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನ ಸ್ಪಷ್ಟವಾಗಿ, ಸವಿಸ್ಪಷ್ಟವಾಗಿ ಮಾತಾಡ್ಬೇಕು. ತಪ್ಪಿತಸ್ಥ ಯಾರೇ ಇರ್ಲಿ ಅವನ ಬಗ್ಗೆ ಆಮೇಲೆ ಮಾತಾಡೋಣ. ವರದಿಯೇನೇ ಬರದೆ ಅವನು ಕ್ಲಿಯರ್ ಚೀಟ್ ಕೊಡುವಂಥದ್ದು. ನಾನು ಕೇಳ್ತಾ ಇರೋದೇನು ಗೊತ್ತಾ, ಕೆಲವು ಮೀಡಿಯಾಗಳು ಆ ಸ್ಪಾಟ್ ಇಂದ ನಿಂತು ವರದಿ ಮಾಡ್ತಾವ್ರಲ್ಲ, ಇವ್ರು ಯಾರಿಗೂ ಸಹ ಅಲ್ಲಿ ಸ್ಪಷ್ಟ ಚಿತ್ರಣ ಇಲ್ಲ, ಸಾಧ್ಯವೇ ಇಲ್ಲ. ಸ್ಪಷ್ಟ ಚಿತ್ರಣ ಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಇದೊಂದು ಊಹೆ ಬಗ್ಗೆ ಜನರಲ್ಲಿ ದಿಕ್ತಪ್ಪಿಸುವ ಪ್ರಕ್ರಿಯೆ. ಈಗ ಇಲ್ಲೇ ನಮ್ಮ ಸುತ್ತಲವೇ ಇಂಟೆಲಿಜೆನ್ಸಿಯವರು ಇದ್ದಾರೆ. ಅವರ ಮನಸ್ಥಿತಿಗೆ ಪೂರಕವಾಗಿ ವರದಿ ಕೊಡಕ್ ಬರಲ್ಲ. ಇವರು ಪಕ್ಕಾ ವರದಿಯನ್ನೇ ಕೊಡ್ಬೇಕು, ಅಲ್ಲಿರುವ ವರದಿಯನ್ನೇ ಕೊಡ್ಬೇಕು. ಮಿಕ್ಸ್ ಮಾಡಿಕೊಟ್ಟ ಅಂದ್ರೆ ಅಲ್ಲಿಯವರೇ ಇದ್ ಮಾಡ್ತಾರೆ. ಆದ್ರೆ ಇದು ಊಹೆಗೆ ಅವಕಾಶ ಕೊಡಬಾರ್ದಾಗಿತ್ತು. ವರದಿಗಾರರು ಅಂತ ಹೇಳಿದ್ರೆ ವಿಚಾರವಂತರು,
ವರದಿಗಾರರು ಅಂದ್ರೆ ವಿವೇಕವಂತರು, ವರದಿಗಾರರು ಅಂತಂದ್ರೆ ಸಮಾಜವನ್ನ ತಿದ್ದುವಂತವ್ರು. ಈ ಕಾರಣದಿಂದ ಈ ತಿದ್ದುವ ಪ್ರಕ್ರಿಯೆಯಲ್ಲಿ ಊಹೆ ಮಾಡಬೇಡಿ ಅಂತ, ಊಹೆಯ ವರದಿಯನ್ನು ಕೊಡಬೇಡಿ ಅಂತ ರಿಕ್ವೆಸ್ಟ್ ಮಾಡ್ಬೋದು. ಈ ಊಹೆಯ ವರದಿಯನ್ನ ನಿಲ್ಲಿಸಿ ಅಂತ ಅಷ್ಟೇ ಕೇಳಲಿಕ್ಕೆ ಸರ್. ಈಗ ತುಂಬಾ ಜನ ರಾಜಕಾರಣಿಗಳು ಅಥವಾ ಬೇರೆ ಬೇರೆ ಪಕ್ಷದವರು ಇವತ್ತ ಕಾರಲ್ಲಿ ಮೆರವಣಿಗೆ ಹೋಗೋದು, ಎಲ್ಲ ಧರ್ಮಸ್ಥಳ ಅಲ್ಲಿ ಧರ್ಮ ಜಾಗೃತಿ ಮಾಡೋದು ಇದೆಲ್ಲ ಮಾಡ್ತಾ ಇದಾರಲ್ಲ, ಇದು SITಗೆ ಒಂದ್ ರೀತಿ ನಂಬಿಕೆ ಇಲ್ವ, ಕಾನೂನು ಮೇಲೆ ನಂಬಿಕೆ ಇಲ್ವ ಇವ್ರಿಗೆ? ಯಾರಿಗೆ ಹೋಗೋರಿಗೆ ಇವಾಗ ಅಂದ್ರೆ 300-200 ಕಾರಲ್ಲಿ ಕೇಸರಿ ಬಾರ್ಡರ್ ಕಟ್ಕೊಂಡು ಧರ್ಮಸ್ಥಳ ಹೋಗ್ತೀವಿ ಅಥವಾ ಭಕ್ತರೆಲ್ಲ ಹೋಗ್ತಾ ಇದೀವಿ, ಪ್ರೊಟೆಸ್ಟ್ ಮಾಡ್ತೀವಿ. ನೋಡಿ, ಅವರೆಲ್ಲ ಸೇರಿ ಸರ್ಕಾರವನ್ನ ಒತ್ತಡ ತರಬೇಕಾದದ್ದು. SIT ಅವರು ವರದಿಯನ್ನ ಬೇಗ ಕೊಡ್ಲಿಕ್ಕೆ ಹೇಳಿ. ನೀವು 3 ತಿಂಗಳನ್ನ ಹೇಳಿದ್ದೀರಿ, ಇನ್ನಷ್ಟು ಟೆಕ್ನಾಲಜಿಯನ್ನ ಕೊಟ್ಟು ಬೇಗ ವರದಿ ಕೊಡಿ, ನಮ್ಮ ಕ್ಷೇತ್ರ ಅಪವಿತ್ರವಾಗುವುದನ್ನ ತಡೆಯೋಣ ಅಂತ ಅನ್ನುವಂತ ನಿಟ್ಟಿನಲ್ಲಿ ಹೋಗ್ಬೇಕೆ ಹೊರ್ತು ಧರ್ಮ ಜಾಗರಣೆ ಅನ್ನೋ ಕಾರಣಕ್ಕೆ ಹೋಗ್ಬಾರ್ದು. ಯಾಕೆಂದ್ರೆ ಧರ್ಮ ಒಬ್ಬ ಮಹಿಳೆ ಅಥವಾ ಒಂದು ಮಗು ಸುತ್ತೋಗಿರುವಂತದ್ದು, ಆ ಮಗುವಿಗೆ ನ್ಯಾಯ ಕೊಡಿಸುವಂತದ್ದು ಧರ್ಮ. ಆ ಕಾರಣದಿಂದ ಹೋಗ್ತಿದ್ದೇವೆ ಅನ್ನುವಂತ ಮಾತೆ ಬೇರೆ ಆಗ್ಬೇಕಿತ್ತು. ಇಲ್ಲ ನಮ್ಮ ಧರ್ಮ, ನಮ್ಮ ದೇವಸ್ಥಾನವನ್ನು ಉಳಿಸ್ಬೇಕು ಅಂತ ಹೋಗುವಂಥದ್ದು ಬೇರೆಯೇ ಕರ್ಮ. ಕರ್ಮ ಇನ್ ದಿ ಸೆನ್ಸ್ ನಾನು ಹೇಳ್ತಾ ಇರೋದು, ನಾನು ಧಾರ್ಮಿಕ ವ್ಯಕ್ತಿಯಾಗಿ ಹೇಳುವಂಥದ್ದು. ನಮ್ಮ ಕರ್ತವ್ಯ ಏನು? ಸತ್ತಂತವರಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ. ಆದ್ರೆ ಇವರೆಲ್ಲ ಹೋಗ್ತಾ ಇರುವಂಥದ್ದು ಸತ್ತಂತವರಿಗೆ ನ್ಯಾಯ ಕೊಡ್ಲಿಕ್ಕಲ್ಲ, ಧರ್ಮ ಧರ್ಮವೇ ಸೊತ್ತು ಬಿದ್ದಾಗ ನಾವು ಅದ್ರ ಜಾಗೃತಿಗೊಳಿಸ್ಬೇಕಲ್ವಾ? ಯಾಕೆ ಸಾವಾಯ್ತು ಅಷ್ಟು ಅದನ್ನ ಕೇಳುವ, ಪ್ರಶ್ನಿಸುವ ಹಕ್ಕನ್ನು ಇಟ್ಕೊಳ್ಳಿ ಇವರು. ಅದು ಬಿಟ್ಟು ನಾನು ಇನ್ನೇನು ಹೇಳಲಿಕ್ಕಾಗತ್ತೆ ಸರ್. ನಮಸ್ಕಾರ.